ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮಗೆ ಗೊತ್ತಿರೋರ್ದೊಬ್ಬರದು ಪಾಪು ನಾಮಕರಣ ಇತ್ತು. ಹಾಗಾಗಿ ಫೈನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಥರ ರೆಡಿಯಾಗಿದೆ ನೋಡಿ. ನಮ್ಮಮ್ಮ ಕೂಡ ಹಾಯ್ ಮಾಡ್ತಿದ್ದಾಳೆ. ನಾನು, ನಮ್ಮ ತಂಗಿ, ನಮ್ಮಮ್ಮ, ಆಮೇಲೆ ಮೇಲ್ಗಡೆ ನಮ್ಮ ಅಕ್ಕರೊಬ್ಬರಿದ್ದರು, ಅವರು ಕೂಡ ನಮ್ಮ ಜೊತೆಗೆ ಬರ್ತೀನಿ ಅಂದರು. ಹಾಗಾಗಿ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ. ಹತ್ರನೇ ಇರೋದ್ರಿಂದಾಗಿ ನಡ್ಕೊತ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಫೈನಲ್ ಆಗಿ ಚೌಟ್ರಿಗೆ ಬಂದಿದ್ದಾಯಿತು. ಇಲ್ಲಿ ದಾವಣಗೆರೆಯವರಾಗಿದ್ದರೆ ಗೊತ್ತಾಗುತ್ತೆ ಯಾರು ಚೌಟ್ರಿ ಅಂದ್ಬಿಟ್ಟು. ಡೆಕೋರೇಷನ್ ಕೂಡ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಮಾಡಿದರು. ನೋಡೋಕ್ಕೆ ನೋಡಿ ಯಾವ ಥರ ಲುಕ್ಕಾಗಿ ಕಾಣ್ತಾಯಿತ್ತು. ಕಪ್ಪೆ ಚಿಪ್ ಒಳಗಡೆ ಅವ್ರ ನೇಮು ಓಪನ್ ಮಾಡಿಸಿದ್ರು ಅವರು. ಯಾವ ಥರ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಿದ್ದರೂ ಸಖತ್ತಾಗಿತ್ತು. ನೋಡೋಕ್ಕೆ ತುಂಬನೇ ಲುಕ್ಕಾಗಿತ್ತು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕಾಣ್ತಾ ಇದೆ ನೋಡಿ. ನಮ್ಮ ಕಾಲದಲ್ಲೆಲ್ಲ ಹೀಗಿತ್ತ ಅಂತ ನಮ್ಮಮ್ಮ ಹೇಳ್ತಾ ಇದ್ಲು. ಇವಾಗಿನ ಟ್ರೆಂಡ್ ಹೇಗಿದೆ ಹಾಗೆ ಇರಬೇಕಲ್ವ. ಹಾಗಾಗಿ ನಮ್ಮ ಕಾಲಕ್ಕೆ ಹೋಗೋದಾದರೆ ಆ ಥರ ಎಲ್ಲ ಇರಲ್ಲ ಅಂತ ಹೇಳ್ತಾ ಇದ್ಲು ನಮ್ಮಮ್ಮ ಕೂಡ. ಲಾಸ್ಟಲ್ಲಿ ಒಂದೆರಡು ಫೋಟೋ ಕೂಡ ತಕ್ಕೊಂಡಿದ್ದಾಯಿತು. ಹೀಗಾಗಿತ್ತು ಇವತ್ತಿನ ಲಾಗು. ಬಾಯ್. ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮಗೆ ಗೊತ್ತಿರೋರ್ದೊಬ್ಬರದು ಪಾಪು ನಾಮಕರಣ ಇತ್ತು. ಹಾಗಾಗಿ ಫೈನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಥರ ರೆಡಿಯಾಗಿದೆ ನೋಡಿ. ನಮ್ಮಮ್ಮ ಕೂಡ ಹಾಯ್ ಮಾಡ್ತಿದ್ದಾಳೆ. ನಾನು, ನಮ್ಮ ತಂಗಿ, ನಮ್ಮಮ್ಮ, ಆಮೇಲೆ ಮೇಲ್ಗಡೆ ನಮ್ಮ ಅಕ್ಕರೊಬ್ಬರಿದ್ದರು, ಅವರು ಕೂಡ ನಮ್ಮ ಜೊತೆಗೆ ಬರ್ತೀನಿ ಅಂದರು. ಹಾಗಾಗಿ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ. ಹತ್ರನೇ ಇರೋದ್ರಿಂದಾಗಿ ನಡ್ಕೊತ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಫೈನಲ್ ಆಗಿ ಚೌಟ್ರಿಗೆ ಬಂದಿದ್ದಾಯಿತು. ಇಲ್ಲಿ ದಾವಣಗೆರೆಯವರಾಗಿದ್ದರೆ ಗೊತ್ತಾಗುತ್ತೆ ಯಾರು ಚೌಟ್ರಿ ಅಂದ್ಬಿಟ್ಟು. ಡೆಕೋರೇಷನ್ ಕೂಡ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಮಾಡಿದರು. ನೋಡೋಕ್ಕೆ ನೋಡಿ ಯಾವ ಥರ ಲುಕ್ಕಾಗಿ ಕಾಣ್ತಾಯಿತ್ತು. ಕಪ್ಪೆ ಚಿಪ್ ಒಳಗಡೆ ಅವ್ರ ನೇಮು ಓಪನ್ ಮಾಡಿಸಿದ್ರು ಅವರು. ಯಾವ ಥರ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಿದ್ದರೂ ಸಖತ್ತಾಗಿತ್ತು. ನೋಡೋಕ್ಕೆ ತುಂಬನೇ ಲುಕ್ಕಾಗಿತ್ತು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕಾಣ್ತಾ ಇದೆ ನೋಡಿ. ನಮ್ಮ ಕಾಲದಲ್ಲೆಲ್ಲ ಹೀಗಿತ್ತ ಅಂತ ನಮ್ಮಮ್ಮ ಹೇಳ್ತಾ ಇದ್ಲು. ಇವಾಗಿನ ಟ್ರೆಂಡ್ ಹೇಗಿದೆ ಹಾಗೆ ಇರಬೇಕಲ್ವ. ಹಾಗಾಗಿ ನಮ್ಮ ಕಾಲಕ್ಕೆ ಹೋಗೋದಾದರೆ ಆ ಥರ ಎಲ್ಲ ಇರಲ್ಲ ಅಂತ ಹೇಳ್ತಾ ಇದ್ಲು ನಮ್ಮಮ್ಮ ಕೂಡ. ಲಾಸ್ಟಲ್ಲಿ ಒಂದೆರಡು ಫೋಟೋ ಕೂಡ ತಕ್ಕೊಂಡಿದ್ದಾಯಿತು. ಹೀಗಾಗಿತ್ತು ಇವತ್ತಿನ ಲಾಗು. ಬಾಯ್.